ಭಾಳ ಜನ ಭಾಷಣ ಮಾಡೋದು ₹1 $1 ಸಮ ಆಗುತ್ತೆ, ನೋಡ್ತಾ ಇರಿ ಯಾವ ರೀತಿಯಾದಂಥ ಕ್ರಾಂತಿ ಆಗುತ್ತೆ ಅಂತ. ಸೊ ಈಗ ಹೆಂಗಾಗಿದೆ ಅಂತಂದರೆ 2004-14 ಮಧ್ಯೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದರು. ಅವರು ದೊಡ್ಡ ಆರ್ಥಿಕ ತಜ್ಞರು. ಆಗ ಡಾಲರ್ ಎದುರಿಗೆ $45-60 ಇತ್ತು ರೂಪಾಯಿ. ನಂತರ $67-68 ಹೋಯ್ತು. ಆದರೆ ಸುಮಾರು 50% ಅಷ್ಟು ಮೌಲ್ಯ ಕುಸಿದಿತ್ತಾಗ. ಅದಾದ ಮೇಲೆ 2014ಕ್ಕೆ ನರೇಂದ್ರ ಮೋದಿ ಅವರ NDA ಸರ್ಕಾರ ಬಂತು. ಆಗ ₹60 ಇತ್ತು. ಈಗ ಎಷ್ಟಾಗಿದೆ? ₹94 ಆಗಿದೆ. ಅಂದ್ರೆ ಸುಮಾರು 60% ರೂಪಾಯಿ ಮೌಲ್ಯ ಕುಸಿದಿದೆ. ಅಂದ್ರೆ ಮನಮೋಹನ್ ಸಿಂಗ್ ಅವರು ಇದ್ದಾಗ ರೂಪಾಯಿ ಮೌಲ್ಯದ ನರೇಟಿವ್, ಮೋದಿ ಅವರು ಬಂದಾಗ ಈಗ ಮಾಡ್ತಾ ಇರುವಂತಹ ನರೇಟಿವ್ ಎರಡೂ ತಪ್ಪೆ. ಯಾಕೆ ಅಂತಂದ್ರೆ ರೂಪಾಯಿಯ ಸ್ಟ್ರೆಂತ್ ಯಾವುದೇ ಪ್ರಧಾನಮಂತ್ರಿಯ ಸ್ಟ್ರೆಂತ್ ಆಗೋದಕ್ಕೆ ಸಾಧ್ಯ ಇಲ್ಲ. ರೂಪಾಯಿಗೆ ಒಂದು ಮಾರ್ಕೆಟ್ ಇರುತ್ತೆ. ಆ ಮಾರ್ಕೆಟ್ ರೆಗ್ಯುಲೇಟ್ ಮಾಡೋದು RBI. ಹೀಗಾಗಿ ಯಾವ ಪ್ರಧಾನಮಂತ್ರಿ ಬಂದ್ರು ಅಷ್ಟೇ, ಯಾವ ಪ್ರಧಾನಮಂತ್ರಿ ಹೋದ್ರು ಅಷ್ಟೇ. ಈಗ ನೋಡಿ, ವಿಶ್ವಗುರು ಮೋದಿ ಅವ್ರು ಬಂದ್ರು ಕೂಡ ಅವ್ರು ಬಂದಾಗ ₹60 ಇತ್ತು, ಈಗ ₹94 ಆಗಿದೆ. ಸೊ ಒಳ್ಳೆ ಪ್ರಧಾನಿ ಕೆಟ್ಟ ಪ್ರಧಾನಿಯಿಂದ ರೂಪಾಯಿ ಮೌಲ್ಯ ಕುಸಿಯೋದು ಅಥವಾ ರೂಪಾಯಿ ಮೌಲ್ಯ ಜಾಸ್ತಿ ಆಗೋದು ಆಗಲ್ಲ.